ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರೇ, ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ದುಃಖದಲ್ಲಿ ಮುಳುಗಲು ಹುಟ್ಟಿದವರಲ್ಲ. ನೀವು ಅಧಿಕಾರ ಮತ್ತು ಗೌರವವನ್ನು ಅನುಭವಿಸಲು ಹುಟ್ಟಿದವರು. ಆದರೆ ಕಳೆದ ಕೆಲವು ವರ್ಷಗಳು ನಿಮ್ಮ ಜೀವನವನ್ನು ಮೌನವಾಗಿ ಕುಸಿತದ ಕಡೆಗೆ ಎಳೆದಿವೆ. ಅಂದರೆ ತಪ್ಪಾಗಲ್ಲ, ಯಾರ ಮುಂದೆ ಮನದ ಮಾತು ಹೇಳಿಕೊಳ್ಳಲು ಆಗ್ತಾ ಇಲ್ಲ. ಒಳಗೆ ಕುದಿಯುವ ನೋವನ್ನು ಸಹಿಸಿಕೊಂಡು ಹೊರಗೆ ಬೇರೆ ದಾರಿ ಇರಲಿಲ್ಲ. ಜೀವನ ಇದೇನಾ? ಜೀವನ ಇಷ್ಟೇನಾ? ನಾನು ಇಷ್ಟಕ್ಕೆ ಸೀಮಿತನಾ ಅನ್ನೋ ಪ್ರಶ್ನೆ ನಿಮಗೆ ಎಷ್ಟೋ ಬಾರಿ ಕಾಡಿರಬಹುದು. ರಾತ್ರಿ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರಲ್ಲ, ಬೆಳಿಗ್ಗೆ ಎದ್ದಾಗ ಕೆಲಸಕ್ಕೆ ಹೋಗೋ ಮನಸ್ಸೇ ಇರಲ್ಲ. ಇದಕ್ಕೆ ಕಾರಣ ನೀವು ಸೋತವರು ಅಂತ ಅಲ್ಲ, ಸಾಕ್ಷಾತ್ ಶನಿ ಮಹಾತ್ಮನ ಕಠಿಣ ಪರೀಕ್ಷೆಯ ಹಂತದಲ್ಲಿ ನೀವು ಇದ್ದೀರಿ. ಆದರೆ ಈಗ ಸಾಕು. 2026ನೇ ವರ್ಷ ನಿಮ್ಮ ಪಾಲಿಗೆ ಸಾಮಾನ್ಯ ವರ್ಷ ಅಲ್ಲ, ಇದು ನಿಮ್ಮ ಬದುಕಿನ ತಿರುವಿನ ವರ್ಷ. ಅಂಧಕಾರ ತುಂಬಿದ ಒಂದು ರೂಮ್ಗೆ ಬೆಳಕು ಪ್ರವೇಶಿಸುವ ಸಮಯ ಬಂದಿದೆ. ಹಿಂದೆ ನಿಂತ ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಹಾಸ್ಯ ಮಾಡಿದವರು, ನಿಮ್ಮ ಶ್ರಮವನ್ನು ಲೆಕ್ಕಿಸದೆ ತಳ್ಳಿ ಹಾಕಿದವರು ಮುಂದೆ ನಿಮ್ಮ ಸಾಧನೆ ನೋಡಿ ತಲೆಬಾಗುವ ಕಾಲ ಆರಂಭ ಆಗ್ತಾ ಇದೆ. ಆದರೆ ಈ ಫಲ ಸುಲಭವಾಗಿ ಸಿಗಲ್ಲ. ಶನಿದೇವನು ಏನನ್ನು ಉಚಿತವಾಗಿ ಕೊಡೋಲ್ಲ. ಅವನು ಕೊಡುವ ಪ್ರತಿಯೊಂದು ವರದ ಹಿಂದೆ ಪರೀಕ್ಷೆ ಇರುತ್ತೆ. ನೀವು ಅದಕ್ಕೆ ಅರ್ಹರಾ ಅನ್ನೋದನ್ನು ಕಾಲವೇ ತೀರ್ಮಾನ ಮಾಡುತ್ತೆ. ಆದ್ದರಿಂದ ಈ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಕೈಗೆ ಬರಬೇಕಾದ ಅದೃಷ್ಟವನ್ನೇ ನೀವು ತಳ್ಳಿ ಹಾಕಿದಂತೆ ಆಗುತ್ತೆ. ಯಾಕೆಂದರೆ ಈಗ ನಾನು ಹೇಳೋದು ಕೇವಲ ಭವಿಷ್ಯವಾಣಿ ಅಲ್ಲ. 2026ರಲ್ಲಿ ಕುಂಭರಾಶಿಯವರು ಹಣ, ನೆಮ್ಮದಿ ಮತ್ತು ಗೌರವವನ್ನು ಮರಳಿ ಪಡೆಯಲು ಪಾಲಿಸಬೇಕಾದ 5 ಗಂಭೀರವಾದ ರಹಸ್ಯ ನಿಯಮಗಳು. ಇವುಗಳನ್ನು ಎಲ್ಲೆಲ್ಲೂ ನೀವು ಕೇಳೋದಕ್ಕೆ ಸಿಗಲ್ಲ. ಇದಕ್ಕೆ ಮೊದಲು ಒಂದು ವಿಚಾರ ತಿಳ್ಕೊಂಬಿಡಿ. ಜ್ಞಾನ ಅನ್ನೋದು ಮೌಲ್ಯವಿಲ್ಲದೆ ಬಂದರೆ ಅದು ಫಲ ಕೊಡೋದಿಲ್ಲ. ಒಳ್ಳೆಯ ವಿಷಯಕ್ಕೆ ಬೆಂಬಲ ಕೊಟ್ಟರೆ ಮಾತ್ರ ಜೀವನದಲ್ಲಿ ಒಳ್ಳೆಯದು ನಡೆಯುತ್ತೆ. ಇದು ಕರ್ಮದ ನಿಯಮ. 2026ರಲ್ಲಿ ಶನಿದೇವ ತನ್ನ ಕಠಿಣ ದೃಷ್ಟಿಯ ಸ್ಥಾನದಿಂದ ಸರಿದು ನಿಮ್ಮ ಪರಿಶ್ರಮಕ್ಕೆ ಫಲ ನೀಡುವ ಸ್ಥಿತಿಗೆ ಬರ್ತಾ ಇದ್ದಾರೆ. ಅದಕ್ಕಾಗಿಯೇ ಇಷ್ಟು ದಿನ ನಿಮ್ಮನ್ನು ಕಾಡಿದ ಸಾಲದ ಒತ್ತಡ, ಮನೆಯಲ್ಲಿ ಇದ್ದ ಅಶಾಂತಿ, ಹಣದ ಕೊರತೆ ಇವುಗಳು ನಿಧಾನವಾಗಿ ಕರಗುವ ಲಕ್ಷಣಗಳು ಕಾಣಿಸ್ತವೆ. ನೀವು ಕೈ ಹಾಕಿದ ಕೆಲಸದಲ್ಲಿ ಫಲ ಸಿಗುವ ಯೋಗ ಇದೆ. ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಕೂಡ ಇದೆ. ಅಹಂಕಾರಕ್ಕೆ ಇಲ್ಲಿ ಜಾಗ ಇಲ್ಲ. ನಾನು ಎಲ್ಲವನ್ನೂ ಮಾಡಬಲ್ಲೆ ಅನ್ನೋ ಭಾವನೆ ಬಿಟ್ಟಾಗ ಮಾತ್ರ ಸಂಪತ್ತು ನಿಮ್ಮ ಕಡೆಗೆ ಬರುತ್ತೆ. ನೀವು ತಗ್ಗಿ ನಡೆಯುವ ಕ್ಷಣದಲ್ಲಿ ಸಮೃದ್ಧಿ ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ. ಈಗ 2026ರಲ್ಲಿ ಕುಂಭರಾಶಿಯವರು ಆರ್ಥಿಕವಾಗಿ ಎತ್ತರಕ್ಕೆ ಏರಲು ಪಾಲಿಸಬೇಕಾದ ಮೊದಲ ನಿಯಮ ಕಬ್ಬಿಣದ ಶಕ್ತಿ. ಶನಿದೇವನಿಗೆ ಕಬ್ಬಿಣ ಅಂದರೆ ಉಸಿರಿನಂತೆ ಸಾಮಾನ್ಯ ಅಂಗಡಿಯ ಉಂಗುರ ಅಲ್ಲ, ಪವಿತ್ರವಾದ ಕಬ್ಬಿಣದಿಂದ ಮಾಡಿದ ಉಂಗುರವನ್ನು ಶನಿವಾರದ ದಿನ ನೀವು ಬಲಗೈ ಮಧ್ಯದ ಬೆರಳಿಗೆ ಧರಿಸಿದರೆ ಅದು ಕೆಟ್ಟ ದೃಷ್ಟಿಯಿಂದ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ, ಹಣ ಕೈಯಲ್ಲಿ ಉಳಿಯುವಂತೆ ಮಾಡುತ್ತೆ. ಆದರೆ ಇದರ ಜೊತೆಗೆ ನೀವು ಅನಿವಾರ್ಯ. ನೀವು ಶಿಸ್ತನ್ನು ಪಾಲಿಸಬೇಕಾಗುತ್ತೆ. ಇದು ಮದ್ಯ ಮತ್ತು ಮಾಂಸವನ್ನು ಸಂಪೂರ್ಣವಾಗಿ ನೀವು ತ್ಯಜಿಸಬೇಕಾಗುತ್ತೆ. ಇನ್ನು ಎರಡನೇ ನಿಯಮ ಬಗ್ಗೆ ಹೇಳೋದಾದರೆ ಪಶ್ಚಿಮ ದಿಕ್ಕಿನ ಶುದ್ಧತೆ. ನಿಮ್ಮ ಮನೆಯ ಪಶ್ಚಿಮ ಭಾಗ ಅಶುದ್ಧವಾಗಿದ್ದರೆ ದುಡಿದ ಹಣ ಆಸ್ಪತ್ರೆ, ಕೇಸ್ ವೆಚ್ಚಗಳಲ್ಲಿ ಕರಗಿ ಹೋಗುತ್ತೆ. ಆ ದಿಕ್ಕಿನಲ್ಲಿ ಬೆಳಕು ಮತ್ತು ಸ್ವಚ್ಛತೆ ಯಾವಾಗಲೂ ಇರಬೇಕು. ನೀಲಿ ಬೆಳಕು ಮತ್ತು ನೀರಿನ ಪಾತ್ರೆ ಇಟ್ಟರೆ ಸಾಲದ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತೆ. ಮೂರನೇ ನಿಯಮ ಛಾಯಾದಾನ. ಶನಿದೇವರ ಕೃಪೆ ಪಡೆಯುವ ಅತ್ಯಂತ ಶಕ್ತಿಶಾಲಿ ಮಾರ್ಗ ಸಾಸಿವೆ ಎಣ್ಣೆಯಲ್ಲಿ ನಿಮ್ಮ ನೆರಳು ಬಿದ್ದಂತೆ ಮಾಡಿ ಆ ಎಣ್ಣೆಯನ್ನು ದಾನ ಮಾಡಿದರೆ ನಿಮ್ಮ ದುರಾದೃಷ್ಟ ನಿಮ್ಮಿಂದ ದೂರವಾಗುತ್ತೆ. ಇದನ್ನು ನಿರಂತರ ಮಾಡಿದರೆ ವರ್ಷದ ಅಂತ್ಯಕ್ಕೆ ನಿಮ್ಮ ಸ್ಥಿತಿ ನೀವು ಊಹಿಸದ ಮಟ್ಟಕ್ಕೆ ಬದಲಾಗಿರುತ್ತೆ. ನಾಲ್ಕನೇ ನಿಯಮ ಮೌನವೇ ನಿಮ್ಮ ಶಕ್ತಿ. ಹೆಚ್ಚು ಮಾತನಾಡೋದು ನಿಮಗೆ ಯಶಸ್ಸಿಗೆ ಅಡ್ಡಿಯಾಗಬಹುದು. 2026ರಲ್ಲಿ ನಿಮ್ಮ ಯೋಜನೆಗಳನ್ನು ಪೂರ್ಣವಾಗುವವರೆಗೂ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರಗತಿಯನ್ನು ಸಹಿಸದವರು ನಿಮ್ಮ ಸುತ್ತಲೇ ಇರ್ತಾರೆ. ಆದ್ದರಿಂದ ನೀವು ಮಾತನಾಡೋದಕ್ಕೆ ಹೋಗಬೇಡಿ. ಐದನೇ ಮತ್ತು ಅತ್ಯಂತ ಮುಖ್ಯ ನಿಯಮ ಶ್ರಮಜೀವಿಗಳ ಗೌರವ. ಶನಿದೇವನು ಕಾರ್ಮಿಕರ ದೇವರು. ನೀವು ಕೆಲಸ ಮಾಡುವವರನ್ನು ಗೌರವಿಸಿ,
ಬಡವರಿಗೆ ಸಂತೋಷದಿಂದ ಸಹಾಯ ಮಾಡಿದರೆ ಅದು 1000ದಷ್ಟು ಲಾಭವನ್ನು ನಿಮಗೆ ಮರಳಿ ಕೊಡುತ್ತೆ. ಯಾರ ಮನೆಯಲ್ಲೂ ಕೆಲಸ ಮಾಡುವವರ ಕಣ್ಣೀರು ಬೀಳುತ್ತೋ ಅಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ. 2026 ಒಂದು ಅದ್ಭುತ ಅವಕಾಶ. ಆದರೆ ನೀವು ಬದಲಾಗದೇ ಇದ್ದರೆ ವರ್ಷ ಬದಲಾದರೂ ಕೂಡ ಫಲ ಇಲ್ಲ. ಕುಂಭರಾಶಿ ಅಂದರೆ ತುಂಬಿಸಿಕೊಳ್ಳುವ ಪಾತ್ರೆ. ಅದರಲ್ಲಿ ಬಿರುಕು ಬಿಟ್ಟರೆ ಎಲ್ಲವೂ ಹೊರ ಹೋಗಿಬಿಡುತ್ತೆ. ಆದ್ದರಿಂದ ಇವತ್ತೇ ಈ ನಿಯಮಗಳ ನೀವು ಪಾಲಿಸೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಸಂಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ. ಒಳ್ಳೆಯ ಮಾತುಗಳನ್ನು ಹಂಚಿಕೊಂಡ್ರೆ ಒಳ್ಳೆಯದಾಗುತ್ತೆ. ನಿಮ್ಮ ಜೀವನಕ್ಕೆ ಬರುತ್ತೆ. ಧೈರ್ಯವಾಗಿ ಮುಂದೆ ನಡೆದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ. ಜಯ ನಿಮ್ಮದೇ ಆಗುತ್ತೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.